ನಿಮ್ಮ ಮುಖ ದಿನದಿಂದ ದಿನಕ್ಕೆ ಕಪ್ಪಾಗ್ತಿದೆಯಾ? ಎಷ್ಟೇ ಫೇಸ್ ವಾಶ್ ಬಳಸಿದರೂ, ಎಷ್ಟೇ ಕ್ರೀಮ್ ಹಚ್ಚಿದರೂ ಮುಖದ ಟ್ಯಾನ್ ಮಾತ್ರ ಹೋಗ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇಂದು ನಾನು ಹೇಳಲಿರುವ ಒಂದು ತಪ್ಪು 90% ಜನ ಪ್ರತಿದಿನ ಮಾಡ್ತಿದ್ದಾರೆ. ಅದೇ ತಪ್ಪು ನಿಮ್ಮ ಮುಖದ ಹೊಳಪನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಇಂದು ನಾವು ಮಾತನಾಡಲಿರುವ ವಿಷಯ ಬಹುತೇಕ ಎಲ್ಲರಿಗೂ ಇರುವ ಒಂದು ಸಾಮಾನ್ಯ ಸಮಸ್ಯೆ. ಅದೇನ್ ಗೊತ್ತಾ? ಮುಖ ಕಪ್ಪಾಗುವುದು, ಸೂರ್ಯನ ಬಿಸಿಲಿನಿಂದ ಟ್ಯಾನ್ ಆಗುವುದು ಮತ್ತು ಚರ್ಮದ ಕಾಂತಿ ಕಡಿಮೆಯಾಗುವುದು. ಕನ್ನಡಿಯಲ್ಲಿ ನೋಡಿದಾಗ ನನ್ನ ಮುಖ ಯಾಕೆ ಇಷ್ಟು ಡಲ್ ಆಗಿ ಕಾಣ್ತಿದೆ ಎಂಬ ಪ್ರಶ್ನೆ ನಿಮಗೂ ಬಂದಿರಬಹುದು. ಇವತ್ತಿನ ವಿಡಿಯೋದಲ್ಲಿ ಡಿ-ಟ್ಯಾನ್ ಎಂದರೇನು, ಅದು ಯಾಕೆ ಆಗುತ್ತದೆ, ಮನೇಲೆ ಸರಳವಾಗಿ ಡಿ-ಟ್ಯಾನ್ ಫೇಸ್ ಪ್ಯಾಕ್ ಹೇಗೆ ಮಾಡಬಹುದು ಮತ್ತು ಚರ್ಮವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ಡಿ-ಟ್ಯಾನ್ ಅಂದರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ನಾವು ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆದಾಗ ನಮ್ಮ ಚರ್ಮವು ತನ್ನನ್ನು ರಕ್ಷಿಸಿಕೊಳ್ಳಲು ಮೆಲನಿನ್ ಎಂಬ ಪಿಗ್ಮೆಂಟ್ ಅನ್ನು ಹೆಚ್ಚು ಉತ್ಪಾದಿಸುತ್ತದೆ. ಇದರಿಂದ ಚರ್ಮ ಕಪ್ಪಾಗಿ ಕಾಣಲು ಶುರುವಾಗುತ್ತದೆ. ಇದನ್ನೇ ಸಾಮಾನ್ಯವಾಗಿ ಟ್ಯಾನ್ ಎಂದು ಕರೆಯುತ್ತಾರೆ. ರೈತರು, ಡ್ರೈವರ್ಗಳು, ಡೆಲಿವರಿ ಕೆಲಸ ಮಾಡುವವರು ಹಾಗೂ ದಿನಪೂರ್ತಿ ಹೊರಗಡೆ ಇರುವವರಿಗೆ ಈ ಸಮಸ್ಯೆ ಹೆಚ್ಚು ಕಾಣಬಹುದು. ಆದರೆ ಮನೆಯಲ್ಲೇ ಇರುವವರಿಗೂ ಕಿಟಕಿಯ ಬೆಳಕು ಮತ್ತು ಯುವಿ ಕಿರಣಗಳಿಂದ ಟ್ಯಾನ್ ಆಗಬಹುದು. ಡಿ-ಟ್ಯಾನ್ ಬಗ್ಗೆ ಕೆಲವು ಜನರು ಮಾಡುವ ದೊಡ್ಡ ತಪ್ಪುಗಳು. ಬಹಳ ಜನರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಮುಖ ಸ್ವಲ್ಪ ಕಪ್ಪಾಗಿದೆ ಅಂದ ತಕ್ಷಣ ಬ್ಲೀಚ್, ಕಠಿಣ ಕ್ರೀಮ್ ಅಥವಾ ಕೆಮಿಕಲ್ ಇರುವ ಉತ್ಪನ್ನಗಳನ್ನು ಬಳಸುತ್ತಾರೆ. ಇದರಿಂದ ಕೆಲವೊಮ್ಮೆ ಚರ್ಮಕ್ಕೆ ಹಾನಿಯಾಗಬಹುದು. ಕೆಲವರಿಗೆ ಕೆಂಪಾಗುವುದು, ಉರಿ, ಮಡವೆ, ಅಲರ್ಜಿ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಯಾವುದೇ ಉತ್ಪನ್ನ ಬಳಸುವ ಮೊದಲು ಚರ್ಮಕ್ಕೆ ಸೂಕ್ತವಾಗಿದೆಯೇ ಎಂದು ಪರೀಕ್ಷಿಸುವುದು ಮುಖ್ಯ. ಈಗ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಫೇಸ್ ಪ್ಯಾಕ್ ಬಗ್ಗೆ ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು: 1 ಚಮಚ ಮುಲ್ತಾನಿ ಮಿಟ್ಟಿ, 1 ಚಮಚ ಮೊಸರು, ಅರ್ಧ ಚಮಚ ಜೇನುತುಪ್ಪ. ಈ 3 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮುಖವನ್ನು ಸ್ವಚ್ಛವಾಗಿ ತೊಳೆದು ಈ ಪ್ಯಾಕ್ ಅನ್ನು ಅಪ್ಲೈ ಮಾಡಿ. 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಡಿ. ಒಣಗಿದ ನಂತರ ತಣ್ಣೀರಿನಿಂದ ತೊಳೆಯಿರಿ. ಹೀಗೆ ವಾರಕ್ಕೆ 2 ಬಾರಿ ಮಾಡಬಹುದು. ಮುಲ್ತಾನಿ ಮಟ್ಟಿ ಚರ್ಮದ ಮೇಲಿರುವ ಎಣ್ಣೆ ಮತ್ತು ಧೂಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮೊಸರು ಚರ್ಮಕ್ಕೆ ತೇವಾಂಶ ನೀಡಲು ಸಹಾಯ ಮಾಡುತ್ತದೆ. ಜೇನುತುಪ್ಪ ಚರ್ಮವನ್ನು ಮೃದುವಾಗಿಡಲು ಸಹಾಯ ಮಾಡುತ್ತದೆ. ಆದರೆ ನೆನಪಿರಲಿ, ಇವು ಮನೆಮದ್ದುಗಳು ಮಾತ್ರ. ಫಲಿತಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಟ್ಯಾನ್ ತೆಗೆದು ಹಾಕುವುದಕ್ಕಿಂತ ಟ್ಯಾನ್ ಆಗದಂತೆ ನೋಡಿಕೊಳ್ಳುವುದು ಉತ್ತಮ. ಅದಕ್ಕಾಗಿ ಹೊರಗಡೆ ಹೋಗುವಾಗ ಛತ್ರಿ ಬಳಸಿ, ಮುಖ ಮುಚ್ಚಿಕೊಳ್ಳಿ, ಸಾಕಷ್ಟು ನೀರು ಕುಡಿಯಿರಿ. ಮಧ್ಯಾಹ್ನದ ತೀವ್ರ ಬಿಸಿಲನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಚರ್ಮದ ಆರೈಕೆ ನಿಯಮಿತವಾಗಿ ಮಾಡಿ. ಈ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆ ತರಬಹುದು. ಹಾಗಾದರೆ ಇವತ್ತು ನಾವು ಡಿ-ಟ್ಯಾನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡೆವು. ಮುಖದ ಕಾಂತಿ ಕಾಪಾಡಿಕೊಳ್ಳಲು ಮನೆಮದ್ದುಗಳ ಜೊತೆಗೆ ಸರಿಯಾದ ಜೀವನ ಶೈಲಿ ಕೂಡ ಬಹಳ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯ ಮತ್ತು ಸೌಂದರ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.